5 ದೇಶ 80 ಕೇಸ್ ಸಿಕ್ಕಿದ ಹೇಗೆ ರವಿ ಪೂಜಾರಿ ಡಾನ್ ಹೆಸರು ಕೇಳಿ ಬೆಚ್ಚಿ ಬಿದ್ದಿದ್ದು ಯಾರ್ಯಾರು ಕೂದಲು ಕೊಟ್ಟಿತ್ತ ಚೋಟಾ ಶಿಷ್ಯನ ಸುಳಿವು ಇದೇ ಈ ಹೊತ್ತಿನ ಫೋಕಸ್ 18 ಪೂಜಾರಿ 10 ರಹಸ್ಯ ನಾನು ಚೈತ್ರ ರಾಜ್ ರವಿ ಪೂಜಾರಿ ಒಂದು ಕಾಲದಲ್ಲಿ ಭೂಕತ ಲೋಕವನ್ನಾಳಿದ ನಟೋರಿಯಸ್ ಡಾನ್ ಬರೋಬ್ಬರಿ 30 ವರ್ಷಗಳ ಕಾಲ ಪಾತಕ ಲೋಕದಲ್ಲಿ ಅಟ್ಟಹಾಸ ಮೆರೆದಿದ್ದ ಪರಮ ಪಾಪಿ 5 ದೇಶಗಳಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗಿದ್ದ ಇವನ ಮೇಲೆ 80ಕ್ಕೂ ಹೆಚ್ಚು ಕೇಸ್ಗಳಿವೆ ಹಾಗಾದ್ರೆ ಈ ಪಾತಕಿ ಯಾರ್ಯಾರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದ ಚೋಟಾ ಶಿಷ್ಯನ ಸುಳಿವು ಬಿಟ್ಕೊಟ್ಟಿದ್ ಹೇಗೆ ಕೂದಲು ಅಷ್ಟಕ್ಕೂ ಏನದು ರವಿ ಪೂಜಾರಿಯ ಆ 10 ರಹಸ್ಯ ಅಂತೀರಾ ಇಲ್ಲಿದೆ ನೋಡಿ ರೋಚಕ ಸ್ಟೋರಿ 5 ದೇಶ 80 ಕೇಸ್ ಸಿಕ್ಕಿದ ಹೇಗೆ ರವಿ ಪೂಜಾರಿ ಡಾನ್ ಹೆಸರು ಕೇಳಿ ಬೆಚ್ಚಿ ಬಿದ್ದಿದ್ದು ಯಾರ್ಯಾರು ರವಿ ಪೂಜಾರಿ ಮಾಡ್ತಾನ ಅಥವಾ ರವಿ ಪೂಜಾರಿ ಹೆಸರು ಬೇರೆ ಯಾರನ್ನ ಮಾಡ್ತಾರೋ ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಯು ಕಾಲ್ ಮೀ ಯು ಡೋಂಟ್ ಕಾಲ್ ಐ ವಿಲ್ ಕಿಲ್ ಯು ಮಾಫಿಯಾ ಡಾನ್ ರವಿ ಪೂಜಾರಿ ಅಂತ ರವಿ ಪೂಜಾರಿ ಅಲ್ಲೆಲ್ಲೋ ಕೂತ್ಕೊಂಡು ಧಮಕಿ ಹಾಕ್ಬಿಟ್ರೆ ಯಾರು ಏನಿಲ್ಲೇನು ಭಯ ಬೀಳಲ್ಲ ಕೂದಲು ಕೊಟ್ಟಿತ್ತ ಛೋಟಾ ಶಿಷ್ಯನ ಸುಳಿವು ಪೊಲೀಸ್ ಕಾರಿನ ಹಿಂದೆ ಓಡೋಡಿ ಬರ್ತಿರೋ ಜನ ಸೈಡ್ಗೆ ಹೋಗಿ ಅಂತಿರೋ ಪೊಲೀಸರು ನಿಧಾನಕ್ಕೆ ಹಾಗೆ ಝೂಮ್ ಇನ್ ಮಾಡಿದ್ರೆ ಮಿನಿ ಪೊಲೀಸ್ ಬಸ್ ಬರುತ್ತೆ ಎಲ್ಲರ ಕಣ್ಣು ಇದೇ ಬಸ್ ಮೇಲೆ ನೆಟ್ಟಿತ್ತು ಹಾಗಾದ್ರೆ ಈ ಬಸ್ ನಲ್ಲಿ ಯಾರಿದ್ದಾರೆ ಯಾರನ್ನ ಕಂಡು ಎಲ್ಲರೂ ಸೈಡಿಗೆ ಓಡೋಡಿ ಹೋಗ್ತಿದ್ದಾರೆ ಗೊತ್ತಾ ಅವನು ಬೇರ್ಯಾರು ಅಲ್ಲ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದ ಒಂದು ಕಾಲದಲ್ಲಿ ಭೂಗತ ಲೋಕವನ್ನಾಳಿದ ಕುಖ್ಯಾತ ಡಾನ್ ರವಿ ಪೂಜಾರಿ ರವಿ ಪೂಜಾರಿ ರಾಜ್ಯ ಕಂಡ ನರರೂಪ ರಾಕ್ಷಸ ಅಮಾಯಕರ ನೆತ್ತರು ಹೀರ್ತಿದ್ದ ಭಯಾನಕ ಮೃಗ ಇಂಥ ಮೃಗವನ್ನ ಆಫ್ರಿಕನ್ ಪೊಲೀಸರು 1 ವರ್ಷದ ಹಿಂದೆಯೇ ಬೇಟೆಯಾಡಿ ಬೋನಿಗೆ ಹಾಕಿದ್ರು ಆಫ್ರಿಕಾ ಪೊಲೀಸರಿಂದ ಬೆಂಗಳೂರು ಪೊಲೀಸರು ಇವನನ್ನ ವಶಕ್ಕೆ ಪಡೆದಿದ್ದಾರೆ ಈ ಕುಖ್ಯಾತ ಭೂಗತ ಪಾತಕಿಯನ್ನ ಸೋಮವಾರ ಮುಂಜಾನೆ ಬೆಂಗಳೂರಿಗೆ ಕರೆತರಲಾಯಿತು ಹಾಗಾದ್ರೆ 5 ದೇಶಗಳಲ್ಲಿ ಸಾವಿರಾರು ಮಂದಿಗೆ ಯಮನಾಗಿ ಕಾಡುತ್ತಿದ್ದ ಈ ರವಿ ಪೂಜಾರಿ ತಗಲಕೊಂಡಿದ್ದು ಹೇಗೆ ಭೂಗತ ಲೋಕದಲ್ಲಿ ಅಟ್ಟಹಾಸ ಮೆರೆದಿದ್ದ ಇವನು ಅದೆಷ್ಟು ಜನರನ್ನ ಕೊಂದಿದ್ದ ಅದೆಷ್ಟು ಜನರಿಗೆ ಬೆದರಿಕೆ ಹಾಕಿ ಕೋಟಿ ಹಣ ಹಫ್ತಾ ವಸೂಲಿ ಮಾಡಿದ್ದ ಗೊತ್ತಾ ಇವನ ಒಂದೇ ಒಂದು ಫೋನ್ ಕಾಲ್ಗೆ ಬಾಲಿವುಡ್ ಕಾಲಿವುಡ್ ಟಾಲಿವುಡ್ ಮತ್ತು ಸ್ಯಾಂಡಲ್ವುಡ್ ನಟ ನಟಿಯರು ಬೆಚ್ಚಿ ಬೀಳೋದ್ಯಾಕೆ ರಾಜಕಾರಣಿಗಳು ಸೆಲೆಬ್ರಿಟಿಗಳು ಗಢ ನಡುಗಿ ಹೋಗೋದು ಯಾಕೆ ಅನ್ನೋದನ್ನ ಕೇಳಿದ್ರೆ ನೀವು ದಂಗಾಗಿ ಹೋಗ್ತೀರಾ ಹಾಗಾದ್ರೆ ಸಾಮಾನ್ಯ ಹುಡುಗನಾಗಿದ್ದ ಈ ರವಿ ಪೂಜಾರಿ ಕುಖ್ಯಾತ ಡಾನ್ ಆಗಿದ್ದು ಹೇಗೆ ಭೂಗತ ಲೋಕಕ್ಕೆ ಎಂಟ್ರಿ ಕೊಟ್ಟು ಮೋಸ್ಟ್ ವಾಂಟೆಡ್ ಉಗ್ರ ದಾವೂದ್ ಇಬ್ರಾಹಿಂನನ್ನೇ ಎದುರು ಹಾಕೊಂಡಿದ್ದು ಹೇಗೆ ಬರೋಬ್ಬರಿ 30 ವರ್ಷಗಳ ನಂತರ ಕೂದಲು ಇವನ ಸುಳಿವು ಬಿಟ್ಕೊಟ್ಟಿದ್ದು ಹೇಗೆ ಪಾತಕಿ ರವಿ ಪೂಜಾರಿಯ ಆ 10 ರಹಸ್ಯಗಳೇನು ಅನ್ನೋದನ್ನ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ ನಂಬರ್ 1 ಸ್ಕೂಲ್ ಬಿಟ್ಟು ಲಾಂಗ್ ಹಿಡಿದ ಪೂಜಾರಿ
ಕುಖ್ಯಾತ ರವಿ ಪೂಜಾರಿ ಉಡುಪಿ ಜಿಲ್ಲೆಯವನು. 80ರ ದಶಕದಲ್ಲಿ ಇಲ್ಲಿನ ಮಲ್ಪೆ ಸಮೀಪದ ಕಲ್ಮಾಡಿ ಬಪ್ಪು ತೋಟದ ಸಾಮಾನ್ಯ ಹುಡುಗನಾಗಿದ್ದ. ಎಲ್ಲಾ ಮಕ್ಕಳಂತೆ ಶಾಲೆಗೆ ಹೋಗ್ತಿದ್ದ, ಆಟ ಆಡಿಕೊಂಡು ಪಾಠ ಕಲಿತಿದ್ದ. ಆದ್ರೆ ಚಿಕ್ಕ ವಯಸ್ಸಿನಲ್ಲೇ ಪೋಲಿ ಪುಂಡ ಹುಡುಗರ ಸಹವಾಸ ಬೆಳೆಸಿ ಸ್ಕೂಲ್ಗೆ ಚಕ್ಕರ್ ಹೊಡೆಯುತ್ತಿದ್ದ. ಅಷ್ಟೇ ಅಲ್ಲ, ಚಿಕ್ಕ ಹುಡುಗನಾಗಿದ್ದಾಗಲೇ ರೌಡಿಸಂಗೆ ಇಳಿದು ಲಾಂಗ್ ಹಿಡ್ಕೊಂಡಿದ್ದ ಎನ್ನಲಾಗುತ್ತೆ. ಹೀಗೆ ಸ್ಕೂಲ್ನ ಅರ್ಧಕ್ಕೆ ಬಿಟ್ಟ ಇವನು ಊರಲ್ಲೇ ಇದ್ರೆ ಹಾಳಾಗಿ ಹೋಗ್ತಾನೆ ಅಂತ ಹೇಳಿ ಇವನ್ ತಂದೆ ಇವನನ್ನ ಮುಂಬೈಗೆ ಕರ್ಕೊಂಡು ಹೋಗಿದ್ರು. ತಾನು ಕೆಲಸ ಮಾಡ್ತಿದ್ದ ಜಾಗದಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದು ಕೆಲಸ ಕಲಿ ಅಂತ ಹೇಳಿದ್ರು. ಆದ್ರೆ ಇವನು ಮುಂಬೈಗೆ ಹೋಗಿದ್ದೆ ತಡ ಇವನ ನಸೀಬೆ ಚೇಂಜ್ ಆಗಿ ಹೋಗಿತ್ತು. ಯಾಕಂದ್ರೆ ಮುಂಬೈನಲ್ಲೇ ಇವನಿಗೆ ಸಿಕ್ಕಿದ್ದು ಅಂಡರ್ ವರ್ಲ್ಡ್ ನ ಲಿಂಕ್. ಛೋಟಾ ರಾಜನ್ ಶಿಷ್ಯನಾದ ರವಿ ಪೂಜಾರಿ ಮುಂಬೈಗೆ ಬರುವಷ್ಟು ಹೊತ್ತಿಗೆ ಮುಂಬೈನಲ್ಲಿ ಭೂಗತ ಜಗತ್ತು ಒಂದು ಮಟ್ಟಕ್ಕೆ ಬೆಳೆದು ನಿಂತಿತ್ತು. ಆಗ ಮುಂಬೈನಲ್ಲಿ ಕುಖ್ಯಾತ ಉಗ್ರ ದಾವೂದ್ ಇಬ್ರಾಹಿಂ, ಛೋಟಾ ರಾಜನ್ ನಂತಹ ಪಾತಕಿಗಳು ತಮ್ಮದೇ ಆದ ಗ್ಯಾಂಗ್ಗಳನ್ನ ಮೇಂಟೈನ್ ಮಾಡ್ತಿದ್ರು. ಇಂಥ ಟೈಮಲ್ಲಿ ಛೋಟಾ ರಾಜನ್ ಕಣ್ಣಿಗೆ ಬಿದ್ದಿದ್ದ ರವಿ ಪೂಜಾರಿ. ಹೀಗಾಗಿ ರವಿ ಪೂಜಾರಿಯನ್ನ ಛೋಟಾ ರಾಜನ್ ತನ್ನ ಗ್ಯಾಂಗ್ಗೆ ಸೇರಿಸಿಕೊಂಡಿದ್ದ. ಅಷ್ಟೇ ಅಲ್ಲ, ಛೋಟಾ ರಾಜನ್ ಹೇಳಿದಂತೆ ರಿವಲ್ ಬಾಲಾ ಜಲ್ತೆ ಅನ್ನೋರನ್ನ ಕೊಲೆ ಮಾಡಿದ್ದ. ಆಗಲೇ ನೋಡಿ ಈ ರವಿ ಪೂಜಾರಿ ಅಂಡರ್ ವರ್ಲ್ಡ್ ಡಾನ್ ಛೋಟಾ ರಾಜನ್ನ ಅಚ್ಚುಮೆಚ್ಚಿನ ಶಿಷ್ಯನಾಗಿ ಹೋಗಿದ್ದು, ದೊಡ್ಡ ಗ್ಯಾಂಗ್ಸ್ಟರ್ ಆಗಿ ಬೆಳೆದಿತ್ತು. ನಂಬರ್ 3, ದಾವೂದ್ ಗ್ಯಾಂಗ್ಗೆ ಬದ್ಧ ವೈರಿ. ಮುಂಬೈನಲ್ಲಿ ಹಲವು ರೌಡಿಗಳನ್ನ ಹತ್ಯೆಗೈದ ರವಿ ಪೂಜಾರಿ ದೊಡ್ಡ ಗ್ಯಾಂಗ್ಸ್ಟರ್ ಆಗಿದ್ದ. ಅಷ್ಟೇ ಅಲ್ಲ, 1990ರಲ್ಲಿ ದೇಶ ಬಿಟ್ಟು ದುಬೈಗೆ ಪರಾರಿಯಾಗಿದ್ದ. ದುಬೈನಿಂದ ರಿಯಲ್ ಎಸ್ಟೇಟ್ ಬಿಲ್ಡರ್ಸ್ಗೆ ಧಮಕಿ ಹಾಕಿ ಕೋಟಿ ಕೋಟಿ ಹಫ್ತಾ ವಸೂಲಿ ಮಾಡ್ತಿದ್ದ. ಅನಂತರ ಬ್ಯಾಂಕಾಕ್, ಥಾಯ್ಲೆಂಡ್ನಲ್ಲಿ ವಾಸ್ತವ್ಯ ಹೂಡಿದ್ದ. ಆದ್ರೆ 1993ರ ಮುಂಬೈ ಸರಣಿ ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ದಾವೂದ್ ಇಬ್ರಾಹಿಂ ಮತ್ತು ಛೋಟಾ ರಾಜನ್ ಗ್ಯಾಂಗ್ಗಳು ಪ್ರತ್ಯೇಕವಾದವು. ಆಗ ಛೋಟಾ ರಾಜನ್ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿದ್ದ ರವಿ ಪೂಜಾರಿ ದಾವೂದ್ ಗ್ಯಾಂಗ್ಗೆ ಬದ್ಧ ವೈರಿ ಆಗ್ಬಿಟ್ಟಿದ್ದ. ಗುರುವಿನಿಂದ ದೂರವಾದ ಶಿಷ್ಯ. 1995ರಲ್ಲಿ ಮುಂಬೈನ ಚೆಂಬೂರ್ನಲ್ಲಿ ಬಿಲ್ಡರ್ ಪ್ರಕಾಶ್ ಕುಕ್ರೇಜಾ ಎಂಬಾತನನ್ನು ರವಿ ಪೂಜಾರಿ ಗ್ಯಾಂಗ್ ಕೊಲೆ ಮಾಡಿತ್ತು. ಇದನ್ನು ವಿರೋಧಿಸಿದ್ದ ದಾವೂದ್ ಇಬ್ರಾಹಿಂ ಗ್ಯಾಂಗ್ ಛೋಟಾ ರಾಜನ್ ಗ್ಯಾಂಗ್ ಅನ್ನ ಮುಗಿಸೋಕೆ ಮುಹೂರ್ತ ಇಟ್ಟಿತ್ತು. ಇದರಿಂದ ರವಿ ಪೂಜಾರಿ ಛೋಟಾ ರಾಜನ್ನಿಂದ ದೂರ ಉಳಿದಿದ್ದ. ಅಷ್ಟೇ ಅಲ್ಲ, 2000ನೇ ಇಸ್ವಿಯಲ್ಲಿ ತನ್ನದೇ ಆದ ಗ್ಯಾಂಗ್ ಕಟ್ಕೊಂಡು ಭೂಗತ ಲೋಕದಲ್ಲಿ ಅಕ್ರಮವಾಗಿ ಕೋಟ್ಯಾಂತರ ರೂಪಾಯಿ ಸಂಪಾದಿಸಿ ಮುಂಬೈಯಿಂದ ದುಬೈಗೆ ಹಾರಿದ್ದ. ಅನಂತರ 2003ರಲ್ಲಿ ಬಿಲ್ಡರ್ ಸುರೇಶ್ ವಾದ್ವಾ ಹತ್ಯೆಗೆ ಪ್ರಯತ್ನಿಸಿದ್ದ. 2005ರಲ್ಲಿ ವಕೀಲ ಮಜೀದ್ ಮೆಮೋನ್ ಹತ್ಯೆ ಮಾಡಿದ ಆರೋಪ ಈತನ ಮೇಲಿದೆ. ನಂಬರ್ 5, ಒಂದು ಫೋನ್ ಕಾಲ್ಗೆ ಕೋಟಿ ಕೋಟಿ ರೂಪಾಯಿ. ಭೂಗತನಾಗಿದ್ದ ರವಿ ಪೂಜಾರಿಯ ಮೇನ್ ದಂಧೆ ಅಂದ್ರೆ ಅದು ಹಫ್ತಾ ವಸೂಲಿ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ರವಿ ಪೂಜಾರಿ ದುಬೈನಲ್ಲಿ ಕೂತು ಒಂದೇ ಒಂದು ಫೋನ್ ಮಾಡಿ ಬೆದರಿಕೆ ಹಾಕಿದ್ರೆ ಸಾಕು, ಉದ್ಯಮಿಗಳು ಕೋಟಿ ಕೋಟಿ ಹಣವನ್ನ ಇವನ ಅಕೌಂಟ್ಗೆ ಹಾಕ್ತಿದ್ರು. ಅಷ್ಟೇ ಅಲ್ಲ, ವಿದೇಶದಲ್ಲಿ ಇಟ್ಕೊಂಡೇ ಭಾರತದಲ್ಲಿ ಗ್ಯಾಂಗ್ಗಳನ್ನ ಮೇಂಟೈನ್ ಮಾಡ್ತಿದ್ದ. ಅವರು ಕರ್ನಾಟಕದಲ್ಲಿ ಉದ್ಯಮಿಗಳು, ರಾಜಕಾರಣಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ರು. 2007 ಫೆಬ್ರವರಿ 15ರಲ್ಲಿ ಈ ರವಿ ಪೂಜಾರಿ ಶಬ್ನಂ ಬಿಲ್ಡರ್ಸ್ ಮಾಲೀಕರಾದ ಶೈಲಜಾ ಹಾಗೂ ರವಿ ಎಂಬಿಬ್ಬರನ್ನ ಹತ್ಯೆ ಮಾಡಿದ್ದ. ಹಫ್ತಾ ಬೇಡಿಕೆ ವಿಚಾರವಾಗಿ ಆ ಹತ್ಯೆ ನಡೆದಿತ್ತು. ಅನಂತರ ಬೆಂಗಳೂರಿನ ತಿಲಕ್ ನಗರದಲ್ಲಿ ನಡೆದ ಈ ಭೀಕರ ಹತ್ಯೆ ಉದ್ಯಮ ವಲಯವನ್ನ ಬೆಚ್ಚಿ ಬೀಳಿಸಿತ್ತು. ಹೀಗೆ ರವಿ ಪೂಜಾರಿ ಬರೀ ಫೋನ್ ಮಾಡಿ ಬೆದರಿಕೆಯನ್ನಷ್ಟೇ ಹಾಕ್ತಿರ್ಲಿಲ್ಲ, ಟೈಮ್ ನೋಡಿಕೊಂಡು ಹಫ್ತಾ ಕೊಡದವರನ್ನ ಎತ್ತಿ ಬಿಡ್ತಿದ್ದ.
6 ರಾಜಕಾರಣಿಗಳಿಗೂ ಹಾಕ್ತಿದ್ದ ಧಮಕಿ. ರವಿ ಪೂಜಾರಿ ದುಡ್ಡಿಗಾಗಿ ಏನ್ ಬೇಕಾದ್ರೂ ಮಾಡ್ತಿದ್ದ, ಯಾರಿಗೆ ಬೇಕಾದ್ರೂ ಧಮಕಿ ಹಾಕ್ತಿದ್ದ. ಹೀಗಾಗಿ ಇವರ ಲಿಸ್ಟ್ ನಲ್ಲಿ ಬರೀ ಉದ್ಯಮಿಗಳಷ್ಟೇ ಇರಲಿಲ್ಲ, ರಾಜಕಾರಣಿಗಳು ಕೂಡ ಇದ್ರು. 2017 ಮತ್ತು 2018ರಲ್ಲಿ ಭಾರತದ ಅನೇಕ ರಾಜಕಾರಣಿಗಳಿಗೆ ಇವನು ಫೋನ್ ಮಾಡಿ ಹಫ್ತಾ ವಸೂಲಿಗೆ ಬೆದರಿಕೆ ಹಾಕಿದ್ದ. ಅದರಲ್ಲೂ ಮಾಜಿ ಸಚಿವ ತನ್ವೀರ್ ಸೇಠ್ಗೆ ಫೋನ್ ಮಾಡಿ 15 ಕೋಟಿಗೆ ಡಿಮಾಂಡ್ ಮಾಡಿದ್ದ. ಹಾಗೇನೆ ಮಾಜಿ ಸಚಿವ ಅನಿಲ್ ಲಾಡ್ರಿಂದ 10 ಕೋಟಿ ರೂಪಾಯಿ ಹಣ ಕೊಡುವಂತೆ ಬೆದರಿಕೆ ಹಾಕಿದ್ದ. ಕರೆಗಳು ಬಂದಂತಹ ದೂರವಾಣಿ ಸಂಖ್ಯೆಗಳು ಇದು ಅಂತಾರಾಷ್ಟ್ರೀಯ ದೂರವಾಣಿ ಸಂಖ್ಯೆಗಳಾಗಿರೋದ್ರಿಂದ ನಾನು ಪೊಲೀಸ್ ಇಲಾಖೆಗೆ ಹೆಚ್ಚಿನ ಮಾಹಿತಿಗಾಗಿ ನಾನು ಕಳಿಸಿದ್ದೇನೆ. ಆ ಸಂದೇಶದ ಸಾರಾಂಶಗಳು ಕೂಡ ನೇರವಾಗಿ 10 ಕೋಟಿಯನ್ನು ನಮಗೆ 2 ದಿನಗಳಲ್ಲಿ ಕೊಡಬೇಕು, ಇಲ್ಲದಲ್ಲಿ ನಿಮ್ಮ ಪ್ರಾಣವನ್ನು ನಾವು ತೆಗಿಬೇಕಾಗುತ್ತೆ ಅನ್ನೋ ಒಂದು ಬೆದರಿಕೆ ಹಾಕಿದ್ದಾರೆ. ನಂಬರ್ 7 ಸಲ್ಮಾನ್ ಖಾನ್ ಶಾರುಖ್ ಖಾನ್ಗೂ ಕಾಲ್. ಎಸ್, ರವಿ ಪೂಜಾರಿ ಸಾಮಾನ್ಯನಲ್ಲ. ದುಡ್ಡಿಗಾಗಿ ಇವನು ಸಿನಿಮಾ ನಟ ನಟಿಯರನ್ನು ಬಿಟ್ಟಿರಲಿಲ್ಲ. ಬಾಲಿವುಡ್ ನಟರಾದ ಸಲ್ಮಾನ್ ಖಾನ್ಗೂ ಫೋನ್ ಮಾಡಿ ಹಫ್ತಾ ನೀಡುವಂತೆ ಧಮಕಿ ಹಾಕಿದ್ದ. ಅಷ್ಟೇ ಅಲ್ಲ, 2009ರಿಂದ ಅಕ್ಷಯ್ ಕುಮಾರ್, ರಾಕೇಶ್ ರೋಷನ್, ಕರಣ್ ಜೋಹರ್, ಶಾರುಖ್ ಖಾನ್ ಮೊದಲಾದವರಿಗೆ ಜೀವ ಬೆದರಿಕೆ ಒಡ್ಡಿದ್ದ ಆರೋಪ ರವಿ ಪೂಜಾರಿ ಮೇಲೆ ಇದೆ. ಹೀಗಾಗಿನೇ ಅಪರಿಚಿತ ಕರೆಗಳನ್ನು ರಿಸೀವ್ ಮಾಡೋಕೆ ಸಿನಿ ನಟ ನಟಿಯರು ಹಿಂಜರಿಯುತ್ತಾರೆ ಎನ್ನಲಾಗುತ್ತಿದೆ. ಹೀಗೆ ರವಿ ಪೂಜಾರಿ ಸಾಕಷ್ಟು ವರ್ಷಗಳಿಂದ ಉದ್ಯಮಿಗಳು ಹಾಗೂ ಸಿನಿಮಾ ನಟರನ್ನ ಟಾರ್ಗೆಟ್ ಮಾಡಿಕೊಂಡು ತನ್ನ ದಂಧೆ ನಡೆಸುತ್ತಿದ್ದ. ಅದು ಇತ್ತೀಚೆಗೆ ಭೂಗತ ಲೋಕದಲ್ಲಿ ಇವನ ಆಟ ಹೆಚ್ಚಾಗಿ ನಡೀತಿರಲಿಲ್ಲ. ಭೂಗತ ಲೋಕದಲ್ಲಿರೋ ಹಿಡಿತವನ್ನ ಬಹುತೇಕ ಕಳ್ಕೊಂಡಿದ್ದ. ಹೀಗಾಗಿನೇ ಪೊಲೀಸರ ಅತಿಥಿಯಾಗಿದ್ದಾನೆ. ಆದ್ರೆ ಇವನು ಸಿಕ್ಕಿಬಿದ್ದಿದ್ದು ನಿಜಕ್ಕೂ ವಿಚಿತ್ರ. ಯಾಕಂದ್ರೆ ಪೊಲೀಸರಿಗೆ ಇವನ ಸುಳಿವು ಸಿಕ್ಕಿದ್ದೇ ಕೂದಲಿಂದ. ಹಾಗಾದ್ರೆ ರವಿ ಪೂಜಾರಿ ತಗ್ಲಾಕೊಂಡಿದ್ ಹೇಗೆ? ಆಫ್ರಿಕಾ ಪೊಲೀಸರಿಗೆ ಈ ಪಾಪಿಯ ಸುಳಿವು ಸಿಕ್ಕಿದ್ ಹೇಗೆ? ಅಷ್ಟಕ್ಕೂ ಏನದು ಕೂದಲು ಕೊಟ್ಟ ಸುಳಿವು? ಆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ತೋರಿಸ್ತೀವಿ. ಬ್ರೇಕ್. ಜಸ್ಟ್ 30 ನಿಮಿಷ, 30 ಜಿಲ್ಲೆ ಸಮಗ್ರ ಚಿತ್ರಣ. ರವಿ ಪೂಜಾರಿ ಭೂಗತನಾಗಿ 26 ವರ್ಷಗಳೇ ಕಳೆದಿದ್ವು. ಆದ್ರೆ ಭೂಗತನಾಗಿದ್ಕೊಂಡೇ ಬೆದರಿಕೆ ಕರೆಗಳನ್ನ ಮಾಡ್ತಿದ್ದ. ಆ ಮೂಲಕ ಕೋಟಿ ಕೋಟಿ ಹಫ್ತಾ ವಸೂಲಿ ಮಾಡ್ತಿದ್ದ. ಆದ್ರೆ ಬೆದರಿಕೆ ಕರೆಗಳು ಎಲ್ಲಿಂದ ಬರ್ತಿವೆ ಅನ್ನೋದನ್ನ ಪತ್ತೆ ಹಚ್ಚೋಕೆ ನಮ್ ಪೊಲೀಸರು ಹರಸಾಹಸ ಪಟ್ಟಿದ್ರು. ಹಾಗಾದ್ರೆ 26 ವರ್ಷಗಳ ನಂತರ ಪಾತಕಿ ರವಿ ಪೂಜಾರಿ ತಗ್ಲಾಕೊಂಡಿದ್ ಹೇಗೆ ಅಂತೀರಾ? ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. ರವಿ ಪೂಜಾರಿ ಭೂಗತನಾಗಿ 26 ವರ್ಷಗಳೇ ಕಳೆದಿತ್ತು. ಆದ್ರೆ ಈ ಪಾತಕಿ ಎಲ್ಲಿದ್ದಾನೆ ಅನ್ನೋದು ಯಾರಂದ್ರೆ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ವಿದೇಶದಲ್ಲೇ ಅಡಗಿ ಕೂತಿದ್ದ ರವಿ ಪೂಜಾರಿ ಭಾರತದ ರಾಜಕಾರಣಿಗಳು, ಉದ್ಯಮಿಗಳು, ಸೆಲೆಬ್ರಿಟಿಗಳು ಮತ್ತು ಸಿನಿ ನಟ ನಟಿಯರಿಗೆ ಇಂಟರ್ನೆಟ್ ಕಾಲ್ ಮಾಡುತ್ತಿದ್ದ. ನಾನು ರವಿ ಪೂಜಾರಿ ಅಂದ್ರೆ ಸಾಕು ಅವರ ಬೆವರು ಇಳಿದು ಹೋಗ್ತಿತ್ತು. ಯಾಕಂದ್ರೆ ಫೋನ್ನಲ್ಲೇ ಧಮಕಿ ಹಾಕ್ತಿದ್ದ ರವಿ ಪೂಜಾರಿ ಕೋಟಿ ಕೋಟಿ ಹಣ ನೀಡುವಂತೆ ಬೆದರಿಸ್ತಿದ್ದ. ಕೊಟ್ಟಿಲ್ಲ ಅಂದ್ರೆ ನಿಮ್ ಕಥೆ ಮುಗಿತು ಅಂತ ಹೇಳಿ ಬೆದರಿಸ್ತಿದ್ದ. ಹೀಗಾಗಿ ಭಾರತೀಯ ಪೊಲೀಸರಿಗೆ ಇವನನ್ನ ಹಿಡಿಯೋದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಭೂಗತ ಪಾತಕಿ ರವಿ ಪೂಜಾರಿ ವಿರುದ್ಧ ಒಟ್ಟು 90ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ. ಅದರಲ್ಲಿಯೂ
ಬೆಂಗಳೂರಿನಲ್ಲಿ 39 ಪ್ರಕರಣಗಳು ದಾಖಲಾಗಿದ್ರೆ ಮಂಗಳೂರಿನಲ್ಲಿ 36, ಉಡುಪಿಯಲ್ಲಿ 11 ಸೇರಿದಂತೆ ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಕೋಲಾರದಲ್ಲೂ ಪ್ರಕರಣಗಳಿವೆ. ಅಷ್ಟೇ ಅಲ್ಲ, ಕೇರಳ, ಗೋವಾ, ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲೂ ರವಿ ಪೂಜಾರಿ ಮೇಲೆ ಹಲವು ಪ್ರಕರಣಗಳಿವೆ. ಹೀಗಾಗಿ ರವಿ ಪೂಜಾರಿಯನ್ನ ಬಂಧಿಸಲೇಬೇಕು ಅಂತ ಹೇಳಿ ಪೊಲೀಸರು ಪಣ ತೊಟ್ಟಿದ್ರು. ಆಗ ಈತನ ಇಂಟರ್ನೆಟ್ ಕರೆಗಳು ಎಲ್ಲಿಂದ ಬರ್ತಿವೆ ಅನ್ನೋದ್ರ ಮೇಲೆ ಗಮನ ಹರಿಸಿದ ಪೊಲೀಸರು ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದ್ರು. ಆಗಲೇ ನೋಡಿ ರವಿ ಪೂಜಾರಿ ಅಡಗಿ ಕೂತಿರೋ ಆಫ್ರಿಕಾದ ಸೆನೆಗಲ್ನ ಸುಳಿವು ಸಿಕ್ಕಿತ್ತು. 18 ಜುಲೈ 2018 ಆದ ನಂತರ ನನಗೆ ಈ ಜವಾಬ್ದಾರಿಯನ್ನು ವಹಿಸಿದ್ದಾದ ನಂತರ ಪ್ರಯತ್ನವನ್ನು ಮಾಡಿದೆ. ಆ ಪ್ರಯತ್ನದಿಂದ ಫಲೀಭೂತವಾಗಿ ಒಂದು ಸಂದರ್ಭದಲ್ಲಿ ಅವನು ಆಫ್ರಿಕಾ ಕಾಂಟಿನೆಂಟ್ನಲ್ಲಿ ಮತ್ತು ಪಶ್ಚಿಮ ಆಫ್ರಿಕಾ ಭಾಗದಲ್ಲಿ ಇರ್ಬೋದು ಅಂತ ಅನುಮಾನ ಮೇಲೆ ತನಿಖೆ ಸ್ಟಾರ್ಟ್ ಮಾಡಿದ ನಂತರ ಅವನು ಸೆನೆಗಲ್ನಲ್ಲಿ ಅವರ ವಾಸ್ತವ ಬಗ್ಗೆ ಗೊತ್ತಾಯಿತು. ಪೂಜಾರಿಯ ಸುಳಿವು ಕೊಟ್ಟಿದ್ದ ಕೂದಲು ಅದು ಜನವರಿ 21, 2019 ಆಫ್ರಿಕಾದ ಸೆನೆಗಲ್ನಲ್ಲಿ ತಲೆಮರೆಸಿಕೊಂಡಿದ್ದ ರವಿ ಪೂಜಾರಿ ಅಲ್ಲೇ ಇದ್ದ ಕಟಿಂಗ್ ಶಾಪ್ಗೆ ಹೋಗಿದ್ದ. ಇದರ ಖಚಿತ ಮಾಹಿತಿ ಅರಿತ ನಮ್ಮ ಪೊಲೀಸರು ಸೆನೆಗಲ್ನಲ್ಲಿರೋ ಪೊಲೀಸರಿಗೆ ತಿಳಿಸಿದ್ರು. ಹೀಗಾಗಿ ಅವತ್ತೇ ಅಲ್ಲಿನ ಪೊಲೀಸರು ರವಿ ಪೂಜಾರಿಯನ್ನ ಅರೆಸ್ಟ್ ಮಾಡಿದ್ರು. ಈ ವೇಳೆ ಜಾಮೀನು ಪಡೆದುಕೊಳ್ಳಲು ಯತ್ನಿಸಿದ್ದ ರವಿ ಪೂಜಾರಿ, ಆದರೆ ಸುಪ್ರೀಂ ಕೋರ್ಟ್ ಆಫ್ ಸೆನೆಗಲ್ ಕಳೆದ ಫೆಬ್ರವರಿ 17ರಂದು ಆ ಜಾಮೀನನ್ನ ತಿರಸ್ಕರಿಸಿತ್ತು. ಅಷ್ಟೇ ಅಲ್ಲ, ತಕ್ಷಣ ರವಿ ಪೂಜಾರಿಯನ್ನ ಗಡೀಪಾರು ಮಾಡುವಂತೆ ಆದೇಶಿಸಿತ್ತು. ಹೀಗಾಗಿ ಕಳೆದ 12 ವರ್ಷಗಳಿಂದ ಸೆನೆಗಲ್ನಲ್ಲಿದ್ದ ರವಿ ಪೂಜಾರಿಯನ್ನ ಅಲ್ಲಿನ ಪೊಲೀಸರು ಭಾರತಕ್ಕೆ ಒಪ್ಪಿಸಿದ್ರು. ಬಹಳ ವರ್ಷ ಗ್ಯಾಪ್ ಆಗಿದ್ರಿಂದ ಅವ್ನು ನೋಡೋದಕ್ಕೆ ಮತ್ತು ಅವನ ಇದೆಲ್ಲ ಹೇಗಿತ್ತು ಅಂತ ಬಹಳ ಯಾರಿಗೂ ಗೊತ್ತಿರಲಿಲ್ಲ. ಸೊ ಅವ್ನ ಐಡೆಂಟಿಫೈ ಮಾಡುವ ಕೆಲಸ ಒಂದು ಮಹತ್ವದ ಕೆಲಸ ಇತ್ತು. ಒಂದು ಐಡೆಂಟಿಫಿಕೇಶನ್ ಆದ ನಂತರ ಅವರಿಗೆ ಲೋಕಲ್ ಪೊಲೀಸ್ ಸಹಕಾರದಿಂದ ಮತ್ತು ಅಲ್ಲಿ ಇರೋ ಸರ್ಕಾರದ ಸಹಯೋಗದಿಂದ ನಮ್ಮ ಎಂಬಸಿ ಆಫ್ ಇಂಡಿಯಾ ಸಹಕಾರದಿಂದ ಅವನಿಗೆ 19 ಜನವರಿ 2019ನಲ್ಲಿ ಅವನಿಗೆ ಅರೆಸ್ಟ್ ಮಾಡಲಾಯಿತು. ಹೀಗೆ ಸೋಮವಾರ ಬೆಳಗಿನ ಜಾವ ರವಿ ಪೂಜಾರಿಯನ್ನ ಬೆಂಗಳೂರಿಗೆ ಕರೆತಂದ ಪೊಲೀಸರು ಮಡಿವಾಳದ FSL ಬಳಿಯ ಡಿಟೆನ್ಷನ್ ಸೆಂಟರ್ನಲ್ಲಿ ತೀವ್ರ ವಿಚಾರಣೆ ನಡೆಸಿದ್ರು. ಅನಂತರ 1ನೇ ACMM ಕೋರ್ಟ್ಗೆ ಆರೋಪಿಯನ್ನ ಹಾಜರುಪಡಿಸಲಾಯಿತು. ಬಳಿಕ ಹೆಚ್ಚಿನ ವಿಚಾರಣೆ ನಡೆಸುವ ಸಲುವಾಗಿ ಆರೋಪಿಯನ್ನ 14 ದಿನ ತಮ್ಮ ಕಸ್ಟಡಿಗೆ ನೀಡುವಂತೆ ಸಿಸಿಬಿ ಪೊಲೀಸರು ಮನವಿ ಮಾಡಿದ್ರು. ಹೀಗಾಗಿ ವಿಚಾರಣೆ ನಡೆಸಿದ ಕೋರ್ಟ್ ಮಾರ್ಚ್ 7ರವರೆಗೆ ರವಿ ಪೂಜಾರಿಯನ್ನ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಇನ್ನು ಭೂಗತಪಾತಕ್ಕೆ ರವಿ ಪೂಜಾರಿ ಮೇಲೆ ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಕೇಸ್ಗಳಿವೆಯಂತೆ. ಹೀಗಾಗಿ ರವಿ ಪೂಜಾರಿಯನ್ನ ವಶಕ್ಕೆ ಪಡೆದ ಪೊಲೀಸರು ಆ ಎಲ್ಲ ಕೇಸ್ಗಳಿಗೆ ಮರುಜೀವ ನೀಡೋಕೆ ಮುಂದಾಗಿದ್ದಾರೆ. ಎಡಿಜಿಪಿ ಅಮರ್ ಕುಮಾರ್ ಪಾಂಡೆ ಅವರು ಹೇಳುವ ಪ್ರಕಾರ ರವಿ ಪೂಜಾರಿ ಬುರ್ಕಿನಾ ಫಾಸೋದಲ್ಲಿ ಗೌರವಾನ್ವಿತ ಪ್ರಜೆಯಾಗಿದ್ದ. ಹೀಗಾಗಿ ಅಲ್ಲಿಯ ಸ್ಥಳೀಯರು ಇವನಿಗೆ ತುಂಬಾ ಗೌರವ ಕೊಡುತ್ತಿದ್ರಂತೆ. ಅನಂತರ ಇವನು ಸೆನೆಗಲ್ಗೆ ಹೋಗಿದ್ದನಂತೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ರವಿ ಪೂಜಾರಿ ವಿದೇಶಗಳಲ್ಲಿ ದೊಡ್ಡ ಉದ್ಯಮವನ್ನೇ ನಡೆಸುತ್ತಿದ್ದನಂತೆ. ಸೆನೆಗಲ್ನಲ್ಲಿ ಮಹಾರಾಜ ಹೆಸರಲ್ಲಿ ಹೋಟೆಲ್ ವ್ಯವಹಾರ ನಡೆಸುತ್ತಿದ್ದನಂತೆ. ಬಡಬಗ್ಗರಿಗೆ ಸಹಾಯ ಮಾಡೋದು, ರೈತರಿಗೆ ಬೋರ್ವೆಲ್ ಹಾಕಿಸಿ ನೀರಿನ ಸೌಲಭ್ಯ ಕಲ್ಪಿಸುವುದು, ಹೀಗೆ ಜನಪರ ಕೆಲಸಗಳನ್ನು ಮಾಡಿ ಒಳ್ಳೆ ಹೆಸರು ಮಾಡಿದ್ದಾನಂತೆ ರವಿ ಪೂಜಾರಿ. ಸೆನೆಗಲ್ ಮತ್ತು ಬುರ್ಕಿನಾ ಫಾಸೋ ದೇಶಗಳಲ್ಲಿ ರವಿ ಪೂಜಾರಿ ಜನಪ್ರಿಯ ವ್ಯಕ್ತಿಯಾಗಿದ್ದನಂತೆ. ಸಮಾಜ ಸೇವೆ ಅಂದ್ರೆ ಅಲ್ಲಿ ಬಡವರಿಗೆ ಬಟ್ಟೆ ಕೊಡೋದು, ನವರಾತ್ರಿ ಸಮಯದಲ್ಲಿ ಅವರಿಗೆ ಗಿಫ್ಟ್ಸ್ ಕೊಡೋದು ಮತ್ತು ಬಟ್ಟೆ ಕೊಡೋದು, ಪಂಪ್ ಸೆಟ್ ಹಾಕ್ಸ್ತಾ ಇದ್ದ ಊರುಗಳಲ್ಲಿ. ಸುಮಾರು 10 ವರ್ಷ ಬುರ್ಕಿನಾ ಫಾಸೋದಲ್ಲಿ ನೆಲೆಸಿದ್ದ ರವಿ ಪೂಜಾರಿ ಬಳಿಕ 4-5 ದೇಶ ಸುತ್ತಿ ಕೊನೆಗೆ ಸೆನೆಗಲ್ನಲ್ಲಿ ಕಳೆದ 3 ವರ್ಷಗಳಿಂದ ನೆಲೆಸಿದ್ದನಂತೆ. ಹಾಗಾದ್ರೆ ಭಾರತದಲ್ಲಿ ಹುಟ್ಟಿ ಭಾರತೀಯರ ರಕ್ತ ಹೀರ್ತಿದ್ದ ಈ ಪಾಪಿ ಪಿಶಾಚಿ ವಿದೇಶದಲ್ಲಿ ದೇವರ ಥರ ಪೋಸ್ ಕೊಡ್ತಿದ್ನ. ಅಷ್ಟಕ್ಕೂ 26 ವರ್ಷಗಳ ಕಾಲ ಇವನು ಸಿಗದಂತೆ ಎಸ್ಕೇಪ್ ಆಗಿದ್ದ ಹೇಗೆ? ಅದಕ್ಕೆ ರವಿ ಪೂಜಾರಿ ಬಳಸಿದ್ದ ಟೆಕ್ನಿಕ್ ಏನು? ಅದನ್ನ ತೋರಿಸ್ತೀವಿ ಬ್ರೇಕ್ ಆದ್ಮೇಲೆ. ಈ ರವಿ ಪೂಜಾರಿ ಭಾರತದಲ್ಲಿ ಭೂಗತ ಪಾತಕಿ, ಆದ್ರೆ ಆಫ್ರಿಕಾದಲ್ಲಿ ದೊಡ್ಡ ಉದ್ಯಮಿ. ಹಾಗಾದ್ರೆ ಆಫ್ರಿಕಾದ ಸೆನೆಗಲ್ನಲ್ಲಿ ಹೇಗಿದ್ದ ಗೊತ್ತಾ ಪಾತಕಿ? ಕಳೆದ 26 ವರ್ಷಗಳಿಂದ ರವಿ ಪೂಜಾರಿಗೆ ಪೊಲೀಸರ ಕಣ್ಣಿಗೆ ಸಿಗದಂತೆ ಎಸ್ಕೇಪ್ ಆಗ್ತಾ ಇದ್ದಿದ್ದು ಹೇಗೆ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಬುರ್ಕಿನಾ ಫಾಸೋ ದೇಶದ ಸಿಟಿಜನ್ಶಿಪ್ ಹೊಂದಿರೋ ರವಿ ಪೂಜಾರಿ ಕಳೆದ 3 ವರ್ಷಗಳ ಹಿಂದೆ ಸೆನೆಗಲ್ಗೆ ಶಿಫ್ಟ್ ಆಗಿದ್ದ. ಅಷ್ಟೇ ಅಲ್ಲ, ಭಾರತೀಯರ ಮೇಲೆ ಧಮಕಿ ಹಾಕಿ ವಸೂಲಿ ಮಾಡುತ್ತಿದ್ದ ಹಫ್ತಾ ದುಡ್ಡನ್ನ ಸೆನೆಗಲ್ನ ವಿವಿಧ ಉದ್ಯಮಗಳಲ್ಲಿ ಹೂಡಿದ್ದ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ರವಿ ಪೂಜಾರಿ ಸೆನೆಗಲ್ನಲ್ಲಿ ತನ್ನ ಹೆಸರನ್ನೇ ಚೇಂಜ್ ಮಾಡಿಕೊಂಡಿದ್ದ. ಆಂಟೋನಿ ಫೆರ್ನಾಂಡಿಸ್ ಅನ್ನೋ ಹೆಸರಲ್ಲಿ ನಕಲಿ ಪಾಸ್ಪೋರ್ಟ್ ಮಾಡಿಸಿಕೊಂಡಿದ್ದ. ಹೀಗಾಗಿ ರವಿ ಪೂಜಾರಿಯನ್ನ ಹಿಡಿಯೋದು ಕಷ್ಟವಾಗಿತ್ತು. So it was a fake passport created with the help of some agents and his associates. This passport he traveled to Bangkok and Uganda
and Burkina Faso. ಅಷ್ಟೇ ಅಲ್ಲ, ಭಾರತದ ಉದ್ಯಮಿಗಳು, ರಾಜಕಾರಣಿಗಳು ಮತ್ತು ಸೆಲೆಬ್ರಿಟಿಗಳಿಗೆ ಇಂಟರ್ನೆಟ್ ಕಾಲ್ ಮಾಡೋ ಮೂಲಕ ತನ್ನ ಸುಳಿವು ಸಿಗದಂತೆ ಎಚ್ಚರಿಕೆ ವಹಿಸುತ್ತಿದ್ದ. ಹೀಗಾಗಿ ಇಂಟರ್ಪೋಲ್ ಪೊಲೀಸರ ಕಣ್ಣಿಗೂ ಬಿದ್ದಿರಲಿಲ್ಲ ಎನ್ನಲಾಗುತ್ತೆ. ಆದರೆ 52 ವರ್ಷ ಪ್ರಾಯದ ರವಿ ಪೂಜಾರಿ ವಿರುದ್ಧ ದೇಶದ ವಿವಿಧ ಭಾಗಗಳಲ್ಲಿ ಕೊಲೆ, ಅಪಹರಣ ಮತ್ತು ಹಫ್ತಾ ಅಪರಾಧಗಳಿಗೆ ಸಂಬಂಧಿಸಿದಂತೆ ಹಲವು ಪ್ರಕರಣಗಳು ದಾಖಲಾಗಿದ್ದು ಕೊನೆಗೂ ಸಿಕ್ಕಿಬಿದ್ದಿದ್ದಾನೆ. ಆಫ್ರಿಕಾದ ಸೆನೆಗಲ್ನಲ್ಲಿ ಬಂಧಿಸಲ್ಪಟ್ಟು ಭಾರತಕ್ಕೆ ಗಡೀಪಾರಾಗಿರೋ ಕುಖ್ಯಾತ ಭೂಗತ ಪಾತಕಿ ರವಿ ಪೂಜಾರಿಗೆ ನಗರದ ಸ್ಥಳೀಯ ನ್ಯಾಯಾಲಯವು ಮಾರ್ಚ್ 7ರವರೆಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ಹೀಗಾಗಿ ಭಾರತದ ರಾಜಕಾರಣಿಗಳು, ಉದ್ಯಮಿಗಳು, ಸಿನಿ ನಟನಟಿಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಅದೇನೇ ಇರಲಿ, ಒಂದು ಕಾಲದಲ್ಲಿ ಭೂಗತ ಲೋಕವನ್ನ ಆಳಿದ್ದ ಡಾನ್ ಈಗ ಪೊಲೀಸರ ಅತಿಥಿ. ಇದರಿಂದ ಜನ ನಿಟ್ಟುಸಿರು ಬಿಡೋಕಾಗಲ್ಲ. ಯಾಕಂದ್ರೆ ರವಿ ಪೂಜಾರಿಯಂತಹ ಪಾತಕಿಗಳು ಇನ್ನೂ ಸಾಕಷ್ಟು ಮಂದಿ ಭೂಗತರಾಗಿದ್ದಾರೆ. ಅವರೆಲ್ಲರೂ ಸಿಕ್ಕಿ ಬೀಳೋದು ಯಾವಾಗ ಅನ್ನೋದೇ ಬಿಗ್ ಪ್ರಶ್ನೆ. ಇದೇ ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.